ಬಹಳ ಸ್ಪಷ್ಟವಾಗಿ ಟಿ.ಎನ್. ಶಿವಶಂಕರ್ ಮಾಹಿತಿಯನ್ನು ಕೊಟ್ಟರು. ಇದು LPG ಸಿಲಿಂಡರ್ ಇಂದ ಆದಂತ ಸ್ಫೋಟ ಅಲ್ಲ. 2 ಸಿಲಿಂಡರ್ಗಳಿದ್ದಾವೆ, ಕಮರ್ಷಿಯಲ್ ಸಿಲಿಂಡರ್ಸ್, 2 ಕೂಡ ಇಂಟ್ಯಾಕ್ಟ್ ಆಗಿದ್ದಾವೆ. ಮಹೇಶ್ ಲೈವ್ ನಲ್ಲಿ ಇವಾಗ ಡೀಟೇಲ್ಸ್ ಕೊಡ್ತಾರೆ ಸ್ಥಳದಿಂದ. ಮಹೇಶ್, ಓವರ್ ಟು ಯು, ಗೋ ಹೆಡ್. ಏನಾಗ್ತಾ ಇದೆ? ಎಸ್ ಚಂದನ್ ಶರ್ಮಾ, ಈಗಾಗಲೇ ನೋಡ್ಬೋದು ಡಾಕ್ ಸ್ಕ್ವಾಡ್ ಕೂಡ ಬಂದಿರುವಂಥದ್ದು. ಅಂದರೆ ಒಂದೊಂದು ಕರೆಕ್ಟಾಗಿ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಹೇಳಿರುವಂಥದ್ದು, ಯಾವುದೇ ಕಾರಣಕ್ಕೂ ಕೂಡ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ, ಬೇರೆ ಯಾವುದೋ ವಸ್ತು ಬ್ಲಾಸ್ಟ್ ಆಗಿದೆ ಅಂತಲೂ ಕೂಡ ಪರ್ಫೆಕ್ಟಾಗಿ ಪೊಲೀಸರು ಮಾಹಿತಿ ಕೊಟ್ಟಿರುವಂಥದ್ದು ವಿಸ್ತಾರ ನ್ಯೂಸ್ಗೆ. ಯಾಕಂದರೆ ನಾವು ಬೆಳಗ್ಗೆಯಿಂದನೂ ಕೂಡ ಅಂದರೆ ಸುಮಾರು 1.5 ಗಂಟೆಯಿಂದನೂ ಕೂಡ ಈ ಸ್ಟೋರಿನ ಫಾಲೋ ಅಪ್ ಮಾಡ್ತಾ ಇದ್ವು. ಪೊಲೀಸರು ಕೂಡ ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ರು. ಅಂದರೆ ಯಾವ ರೀತಿ ಅಂದರೆ ಏನು ಇಲ್ಲಿ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಬ್ಲಾಸ್ಟ್ ಆಗಿಲ್ಲ ಅಂತಲೂ ಕೂಡ ನಮ್ಮ ಹತ್ರನೇ ಬಂದು ಅವರು ಹೇಳಿರುವಂಥದ್ದು. ಇಲ್ಲಿ ಬೇರೆ ಯಾವುದೋ ವಸ್ತು ಇದಾಗಿದೆ ಅಂತಲೂ ಕೂಡ ಈಗಾಗಲೇ ಹೇಳಿಕೆ ಕೊಡ್ತಾ ಇರುವಂಥದ್ದು ಒಂದಾದರೆ, ಮತ್ತೊಂದು ಕಡೆ ಏನೋ ಒಂದು ಈಗ ಡಾಕ್ ಸ್ಕ್ವಾಡ್ ಬಂದಿದೆ, ಡಾಕ್ ಸ್ಕ್ವಾಡ್ ಕೂಡ ಒಂದು ರೀತಿಯಲ್ಲಿ ಚೆಕಪ್ ಮಾಡ್ತಾ ಇರುವಂಥದ್ದು. ಅಂದರೆ ಎಲ್ಲಿಂದ ಏನಾಗಿದೆ, ಏನು ಕಥೆ ಅಂತಲೂ ಕೂಡ ಒಂದು ರೀತಿ ನೋಡ್ತಾ ಇರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಈಗಾಗಲೇ ಇಂಟೆಲಿಜೆನ್ಸ್ ಕೂಡ ಬಂದಿರುವಂಥದ್ದು. ಇಂಟೆಲಿಜೆನ್ಸ್ ಪೊಲೀಸರು ಕೂಡ ಬಂದು ಈ ರಸ್ತೆಯಲ್ಲಿರುವಂಥ ಎಲ್ಲ CC ಕ್ಯಾಮ್ರಾ ಫುಟೇಜ್ಗಳನ್ನು ತರಿಸ್ಕೊತಾ ಇರುವಂಥದ್ದು. ಅಂದರೆ ಇಲ್ಲ ರಸ್ತೆಯಲ್ಲಿ ಉದ್ದಕ್ಕೂ ಸುಮಾರು ಒಂದು 15-20 ಹೆಚ್ಚು ಅಂಗಡಿಗಳಲ್ಲಿ CC ಕ್ಯಾಮ್ರಾ ಅಳವಡಿಸಿರುವಂಥದ್ದು ನೋಡ್ತಾ ಇರ್ಬೋದು. ದೊಡ್ಡ ರಸ್ತೆಯಲ್ಲಿ ಒಂದು ರೀತಿಯಲ್ಲಿ CC ಕ್ಯಾಮ್ರಾ ಎಲ್ಲ CC ಕ್ಯಾಮ್ರಾ ಏನೊಂದು ಫುಟೇಜ್ಗಳನ್ನು ಈಗಾಗಲೇ ಕಲೆಕ್ಟ್ ಮಾಡ್ತಾ ಇರೋ ಒಂದು ಕಡೆ ಇದೆ. ಮತ್ತೊಂದು ಕಡೆ ಈ ರಸ್ತೆಯಲ್ಲಿರುವಂಥ ಏನೊಂದು CC ಕ್ಯಾಮ್ರಾ ಆಗಿರೋದು, ಹೋಟೆಲ್ ಇರೋ CC ಕ್ಯಾಮ್ರಾಗಳನ್ನು ಕೂಡ ಒಂದು ರೀತಿಯಲ್ಲಿ ಫುಟೇಜ್ಗಳು ಕಲೆಕ್ಟ್ ಮಾಡ್ತಾ ಇರುವಂಥದ್ದು. ಅಂದರೆ ಈಗ ನಮಗೆ ಮಾಹಿತಿ ಬಂದಿರೋ ಪ್ರಕಾರ ಏನು ಒಂದು ಮೊದಲು 4 ಜನ 5 ಜನ ಅಂತ ಹೇಳಿದ್ರು, ಅದು 5 ಜನ 6 ಜನ ಅಲ್ಲ, ಸುಮಾರು 8 ಜನಕ್ಕೆ ಗಾಯವಾಗಿರುವಂಥದ್ದು. ಅದರಲ್ಲಿ ಒಬ್ಬ ಮಹಿಳೆಗೆ ತುಂಬಾನೇ ಒಂದು ಹೆಡ್ ಇಂಜುರಿ ಆಗಿರೋದು, ಅವ್ರನ್ನ ಮಣಿಪಾಲ್ ಹಾಸ್ಪಿಟಲ್ಗೆ ಸೇರಿಸಿರುವಂಥದ್ದು ಏನು ಇಲ್ಲಿ ಪೊಲೀಸರು ಹೇಳಿಕೆ ಕೊಡ್ತಾ ಇರುವಂಥದ್ದು. ಉಳಿದಂತೆ ಏನೊಂದು 2 ಮಕ್ಕಳು ಕೂಡ ಇದ್ರು ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಅಂದರೆ ಮಕ್ಕಳು ಕೂಡ ಸ್ವಲ್ಪ ಸಣ್ಣ ಪುಟ್ಟ ಗಾಯ ಆಗಿದೆ. ಉಳಿದಂತೆ ಒಟ್ಟು 4 ಜನ ಏನೋ ಒಂದು ಹೆಣ್ಣು ಮಕ್ಕಳಿಗೆ ಹಾಗೂ 2 ಮಕ್ಕಳಿಗೆ, ಆದ್ರೂ 2 ಗಂಡಸರಿಗೆ ಕೂಡ ಗಾಯ ಆಗಿರುವಂಥದ್ದು ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಏನು ಈಗಾಗಲೇ ನೋಡ್ತಾ ಇರ್ಬೋದು, ಪೊಲೀಸರು ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಒಂದು ತನಿಖೆ ನಡೆಸ್ತಾ ಇರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಒಂದು ಕಡೆ ಬಂದರೆ, ಮತ್ತೊಂದು ಕಡೆ ಬಾಂಬ್ ಸ್ಕ್ವಾಡ್ ಬಂದಿದೆ, ಮತ್ತೊಂದು ಕಡೆ ಸ್ಥಳೀಯ ಪೊಲೀಸರು ಬಂದರೆ, DCP ಬಂದಿದ್ದಾರೆ, ACP ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಒಂದು ಬೆಂಗಳೂರು ಪೊಲೀಸ್ ಆಯುಕ್ತರು ಕೂಡ ಆಗಮಿಸಿದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇರುವಂಥದ್ದು. ಚಂದನ್ ಶರ್ಮಾ, ರೈಟ್, ಥ್ಯಾಂಕ್ ಯು. 3 ಕ್ಯಾಮ್ರಾಗಳನ್ನ ಗಮನಿಸ್ತಾ ಇದ್ದೀರಿ, ಕ್ಯಾಮ್ರಾ 1, ಕ್ಯಾಮ್ರಾ 2, ಕ್ಯಾಮ್ರಾ 3. ಕ್ಯಾಮ್ರಾ 3ಯಲ್ಲಿ ಮಹೇಶ್ ಇದ್ದಾರೆ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸದ್ಯಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.